ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಜಗತ್ತಿನಾದ್ಯಂತ ಇಸ್ರೇಲ್ನ ವಿರುದ್ಧದ ವಾತಾವರಣ ನಿರ್ಮಾಣ ಆಗಿದ್ದರೂ ಭಾರತ ಮಾತ್ರ ನಮ್ಮ ಜೊತೆಗೆ ನಿಂತಿದೆ ಅಂತ ಅಲ್ಲಿನ ಸಮ್ಮೇಳನವೊಂದರಲ್ಲಿ ಹೇಳಿದರು. ಇದಕ್ಕೆ ಭಾರತದ ಕಾಂಗ್ರೆಸ್ ನಾಯಕ ಜಯರಾಮ್ ರಮೇಶ್ ಪ್ರತಿಕ್ರಿಯೆಯನ್ನ ನೀಡಿದ್ದು, ಇಸ್ರೇಲ್ಗೆ ಬೆಂಬಲ ನೀಡಿರುವುದು ಬಿಜೆಪಿಯ ನಿಲುವೇ ಹೊರತು ಭಾರತದ ನಿಲುವಲ್ಲ ಅಂತ ಇಸ್ರೇಲ್ ಪ್ರಧಾನಿಯ ಹೇಳಿಕೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ತನ್ನ ಎಕ್ಸ್ ಖಾತೆಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಇಸ್ರೇಲ್ ಕುರಿತ ನಿಲುವನ್ನ ಟೀಕಿಸಿರುವಂತಹ ಜಯರಾಮ್ ರಮೇಶ್, ಭಾರತದ ಪ್ರಧಾನಿ ಇಸ್ರೇಲ್ ಬಗ್ಗೆ ಅತಿಯಾದ ನೈತಿಕ ಭಯವನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇಸ್ರೇಲ್ ಇರಾನ್ ಯುದ್ಧ, ಗಾಜಾ ಯುದ್ಧ ಮತ್ತು ಲೆಬನಾನ್ ಮೇಲಿನ ದಾಳಿಗಳ ವಿಚಾರದಲ್ಲಿ ಮೋದಿ ಮೌನ ವಹಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ನೆತನ್ಯಾಹು ಹೇಳಿಕೆ ಭಾರತದ ಸಮಗ್ರ ಅಭಿಪ್ರಾಯವನ್ನು ಪ್ರತಿಬಿಂಬಿಸುವುದಿಲ್ಲ, ಅದು ಮೋದಿಯವರ ಬಿಜೆಪಿಯ ಅಭಿಪ್ರಾಯ ಮಾತ್ರ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಈ ವಿರೋಧಾಭಾಸದ ಅಭಿಪ್ರಾಯ ವ್ಯಕ್ತವಾಗ್ತಾ ಇರೋದು ಸಹಜವೇ ಬಿಡಿ. ಒಂದು ವೇಳೆ ಹೀಗೆ ವಿರೋಧ ವ್ಯಕ್ತಪಡಿಸದೇ ಇದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ವೋಟ್ ಬ್ಯಾಂಕೇ ಸಡಿಲಗೊಳ್ಳಬಹುದು ಅನ್ನುವಂತಹ ಆತಂಕ ಅವರಲ್ಲಿ ಸಾಮಾನ್ಯವಾಗಿ ಇದೆ. ಹಾಗಾದ್ರೆ ಕಾಂಗ್ರೆಸ್ಗೆ ಯಾಕೆ ಇಸ್ರೇಲ್ ಮೇಲೆ ಈ ಪರಿಯಾದ ದ್ವೇಷ? ನಿಜವಾಗಿಯೂ ನೋಡೋದಾದ್ರೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಇಸ್ರೇಲ್ ಭಾರತದ ಕಷ್ಟ ಕಾಲದ ಸಮಯದಲ್ಲಿ ಸಹಾಯವನ್ನ ಮಾಡಿತ್ತು. ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಕಾಂಗ್ರೆಸ್ ಈಗ ಅನುಕಂಪ ವ್ಯಕ್ತಪಡಿಸ್ತಾ ಇರುವಂತಹ ದೇಶಗಳು ಎಲ್ಲವೂ ಕೂಡ ಪಾಕಿಸ್ತಾನದ ಪರ ನಿಂತಿತ್ತು. ಆಗ ಭಾರತದ ಸಹಾಯಕ್ಕೆ ಬಂದಿದ್ದು ಇಸ್ರೇಲ್ ದೇಶವೇ ಹೊರತು ಇವರು ಅನುಕಂಪ ವ್ಯಕ್ತಪಡಿಸ್ತಾ ಇರುವಂತಹ ಯಾವ ದೇಶಗಳೂ ಅಲ್ಲ. 1962ರ ಭಾರತ ಚೀನಾ ಯುದ್ಧ ಸಮಯದಿಂದ ಹಿಡಿದು ಭಾರತದ ಮೇಲೆ ಪಾಕಿಸ್ತಾನ ಯುದ್ಧ ಸಾರಿದಾಗಲಿ ಎಲ್ಲವೂ ಕೂಡ ಇಸ್ರೇಲ್ ಭಾರತದ ಜೊತೆಗೆ ನಿಂತಿತ್ತು. 1962ರಲ್ಲಿ ಭಾರತ ಚೀನಾ ಯುದ್ಧದ ಸಮಯದಲ್ಲಿ ಭಾರತಕ್ಕೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನ ನೆಹರು ಅವರ ಮನವಿಯ ಮೇರೆಗೆ ಇಸ್ರೇಲ್ ಕಳುಹಿಸಿಕೊಟ್ಟಿತ್ತು. 1965ರಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಯುದ್ಧ ಸಾರಿದಾಗಲೂ ಕೂಡ ಭಾರತದ ಜೊತೆಗೆ ನಿಂತದ್ದು ಇಸ್ರೇಲ್ ಮಾತ್ರ. ಕಾಂಗ್ರೆಸ್ ಅನುಕಂಪ ವ್ಯಕ್ತಪಡಿಸ್ತಾ ಇರುವಂತಹ ಇವರ ಪೂರ್ವಜರ ಪ್ಯಾಲೆಸ್ಟೈನ್, ಲೆಬನಾನ್ ದೇಶಗಳು ಪಾಕಿಸ್ತಾನದ ಪರ ನಿಂತಿದ್ವು. 1971ರ ಭಾರತ ಪಾಕಿಸ್ತಾನದ ಯುದ್ಧದ ಸಮಯದಲ್ಲಿ ಕೂಡ ಭಾರತಕ್ಕೆ ಇಸ್ರೇಲ್ ಸಹಾಯ ಮಾಡಬಾರದು ಅಂತ ಇಸ್ರೇಲ್ಗೆ ಅಮೆರಿಕ ತಾಕೀತು ಮಾಡಿತ್ತು. ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಭಾರತದ ಮೇಲೆ ಶಸ್ತ್ರಾಸ್ತ್ರದ ನಿರ್ಬಂಧವನ್ನ ಹೇರಿದ್ವು. ಆದರೂ ಕೂಡ ಆಗಿನ ಇಸ್ರೇಲ್ ಪ್ರಧಾನಿ ಗೋಲ್ಡಾ ಮೀರ್ ಭಾರತಕ್ಕೆ ರಹಸ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದ್ರು. ಇರಾನ್ಗೆ ಕಳುಹಿಸ್ತಾ ಇದ್ದಂತಹ ಆಗಿನ ಅತ್ಯಾಧುನಿಕ ಶಸ್ತ್ರಗಳಾದಂತಹ 160mm ಟೆಂಪೆಲ್ಲಾ ಮೋರ್ಟಾರ್ಸ್ ಗಳನ್ನ ರಹಸ್ಯವಾಗಿ ಭಾರತಕ್ಕೆ ಡೈವರ್ಟ್ ಮಾಡಿತ್ತು. ನಿಮಗ್ ಗೊತ್ತಾ, ಭಾರತ ಸರ್ಕಾರವು ಇಸ್ರೇಲ್ ಜೊತೆಗೆ 1992ರವರೆಗೆ ಅಧಿಕೃತ ರಾಜತಾಂತ್ರಿಕ ಸಂಬಂಧವನ್ನೇ ಹೊಂದಿರಲಿಲ್ಲ. ಆದರೂ ಕೂಡ ಇಸ್ರೇಲ್ ಭಾರತಕ್ಕೆ ಕಷ್ಟ ಕಾಲದ ಸಮಯದಲ್ಲಿ ಇಷ್ಟೆಲ್ಲ ಸಹಾಯವನ್ನು ಮಾಡಿತ್ತು. ಭಾರತದ ಕಷ್ಟ ಕಾಲದ ಸಮಯದಲ್ಲಿ ಜೊತೆಯಾಗಿ ನಿಂತ ದೇಶಕ್ಕೆ ಕಷ್ಟಕಾಲ ಎದುರಾದಾಗ ಅದರ ಜೊತೆಗೆ ನಿಲ್ಲುವುದು ಭಾರತ ದೇಶದ ಕರ್ತವ್ಯ. ಹಾಗೆಯೇ ಭಾರತ ಈಗ ದೃಢವಾಗಿ ಇಸ್ರೇಲ್ ಜೊತೆಗೆ ನಿಂತಿದೆ. ಹಾಗಂತ ಇಸ್ರೇಲ್ ಪ್ಯಾಲೆಸ್ಟೈನ್ ನಾಗರಿಕರನ್ನ ಗುರಿ ಮಾಡಿದಾಗ ಭಾರತ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದೆ. ತಾನು ಅಧಿಕಾರದಲ್ಲಿದ್ದಾಗ ಇಸ್ರೇಲ್ ಭಾರತಕ್ಕೆ ಅಷ್ಟೆಲ್ಲ ಸಹಾಯ ಮಾಡಿದ್ರೂ ಕೂಡ ಒಂದೇ ಒಂದು ದಿನ ಇಸ್ರೇಲ್ನ ಸಹಾಯವನ್ನ ಕಾಂಗ್ರೆಸ್ ನೆನೆಯಲಿಲ್ಲ. ಯಾಕೆ ಅಂತ ನಾವು ಬಿಡಿಸಿ ಹೇಳಬೇಕಾಗಿಲ್ಲ. ಆದರೆ ಈಗ ಸರ್ಕಾರ ಬದಲಾಗಿದೆ, ವಿದೇಶಾಂಗ ನೀತಿಯು ಸಂದರ್ಭಕ್ಕೆ ತಕ್ಕ ಹಾಗೆ ಮಾರ್ಪಾಡುಗೊಂಡಿದೆ. ಹಾಗಾಗಿಯೇ ಭಾರತ ತನ್ನ ಕಷ್ಟಕಾಲದ ಸ್ನೇಹಿತ ಇಸ್ರೇಲ್ ಜೊತೆಗೆ ನಿಂತಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.